ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಸುರ್ಜೇವಾಲಾ ಭೇಟಿಯಾಗಿ ನಾವು ಒತ್ತಾಯ ಮಾಡಿದ್ ನಿಜ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸಿಎಂ ಆಯ್ಕೆ ಸಂದರ್ಭದಲ್ಲಿ ಎಐಸಿಸಿ ನಾಯಕರೇ ಹೇಳಿದ್ರು ಲೋಕಸಭೆ ಚುನಾವಣೆ ತನಕ ಮುಂದುವರಿಸ್ತೀವಿ ಅಂತ. ಸೊ ಅದನ್ನೇ ನೆನ್ಪು ಮಾಡ್ಕೊಡೋದಕ್ಕೆ ಹೋಗಿದ್ದೀವಿ ಅಂತ. ಗೊತ್ತಿಲ್ಲ, ಬದಲಾವಣೆ ವಿಚಾರದಲ್ಲಿ ತಮ್ಮ ಅಭಿಪ್ರಾಯ ಅನ್ಸುತ್ತೆ? ಇಲ್ಲ, ನನಗೆ ಗೊತ್ತಿಲ್ಲ ಅದು ಅವರೇನು ಆ ಸಂದರ್ಭದಲ್ಲಿ ಹೇಳಿದ್ರು ಅಂತೇಳಿ. ನಾನು ಅವರು ಹೇಳಿದ್ದ ಹೇಳಿಕೆಯನ್ನು ನೋಡಿದೆ, ನಮಗೇನು ಗೊತ್ತಿಲ್ಲ ಅದು. ಸ್ವಾಭಾವಿಕವಾಗಿ ಅವರು ಅಧ್ಯಕ್ಷರಿದ್ದಾರೆ ಮತ್ತು ಎರಡು ಭಾಳ ದೊಡ್ಡ ಖಾತೆಗಳಿದ್ದಾವೆ, ಅದಕ್ಕೋಸ್ಕರ ಅವರಿಗೆ ಬದಲಾಯಿಸಿ ಬೇರೆಯವ್ರನ್ನ ಮಾಡಬೇಕು ಅಂಥೇಳಿ ಕೇಳ್ತಾರೆ, ಸಹಜವಾಗಿ ಕೇಳ್ತಾರೆ. ನಾನು ಅಧ್ಯಕ್ಷ ಇರುವಾಗ ಇದೇ ಪರಿಸ್ಥಿತಿ ನನಗೂ ಬಂದಿತ್ತು. ಆಗ ನಾನು ಪಕ್ಷಕ್ಕೆ ಆ ಪ್ರಾಮುಖ್ಯತೆಯನ್ನು ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ. ಹಾಗಾಗಿ ನನಗೂ ಅದನ್ನೇ ಕೇಳಿದರು ಅವರು, ನೀವು ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಮಂತ್ರಿ ಆದರೂ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ನೀವು ಅಧ್ಯಕ್ಷಗಿರಿ ಆಯ್ಕೆ ಮಾಡ್ಕೊಳ್ಳಿ. ನಾನು ಅಧ್ಯಕ್ಷ ಆಗಿ ಮುಂದುವರಿತಾನೆ ಅಂಥೇಳಿ ನಾನು ಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದೆ. ಈಗ ಅದನ್ನೇ ಬಯಸ್ತಾರೆ, ಯಾಕೆಂದರೆ ಅವ್ರಿಗೂ ಒತ್ತಡ ಅಲ್ಲ, ಎರಡು ದೊಡ್ಡ ಖಾತೆ ಇದೆ ಮತ್ತು ಪಕ್ಷ ಸಂಘಟನೆ ಕೂಡ ಭಾಳ ದೊಡ್ಡ ಜವಾಬ್ದಾರಿ. ಅದು ತೀರ್ಮಾನ ಹೈಕಮಾಂಡ್ನವರು ಏನು ಮಾಡ್ತಾರೆ ನೋಡಬೇಕು. ಪಕ್ಷ ಸಂಘಟನೆ ಅನ್ನೋದು ಸಂಪೂರ್ಣವಾಗಿ ನಿಂತೋಗಿದೆ, ಏನು ಆಗ್ತಾ ಇಲ್ಲ. ನಾವೆಲ್ಲ ಸರ್ಕಾರದಲ್ಲಿ ಬಂದಮೇಲೆ ಪಕ್ಷದ ಕೆಲಸಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ತಮಗೆ ಆ ಥರ ಅನಿಸ್ತಿದೆ ಸರ್? ಪಕ್ಷ ಸಂಘಟನೆ ಆಗ್ತಾ ಇಲ್ಲ ಸರಿಯಾಗಿ? ಅಲ್ಲ, ಅದೆಲ್ಲ ಈಗ ಹೈಕಮಾಂಡ್ನವ್ರು ಗಮನಿಸ್ತಾ ಇದ್ದಾರಲ್ಲ. ಈಗ ನಾವು ಒಂದು ಸಮುದಾಯ ಸೇರಿ ಸಭೆ ಮಾಡ್ತೀವಿ ಅನ್ನೋದನ್ನ ಗಮನಿಸಿದ್ದಾರೆ, ಇದನ್ನೆಲ್ಲ ಗಮನಿಸಿರಲ್ವಾ? ಗಮನಿಸಿರ್ತಾರೆ, ಆ ಸಂದರ್ಭದಲ್ಲಿ ತೀರ್ಮಾನ ತಗೊಳ್ತಾರೆ. ಮಂಜುನಾಥ್ ಭಂಡಾರಿ ಅವರು ಒಂದು ಪತ್ರ ಬರೆದವರು ಸರ್, ಬಹಿರಂಗ ಹೇಳಿಕೆ ಕೊಡಬಾರ್ದು ಅಂತ ಹೇಳಿದ್ರು ಕೂಡ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಹೆಸರು, ಮಾದೇವಪ್ಪ ಅವರ ಹೆಸರು, ತಿಮ್ಮಾಪುರ ಹೆಸರು ಉಲ್ಲೇಖ ಮಾಡಿದ್ದಾರೆ. ಇವ್ರ ಬಗ್ಗೆ ಎಲ್ಲ ವರದಿ ಕೇಳಿದೆ ಹೈಕಮಾಂಡ್ ಅಂತ ಹೇಳಿ ಒಂದು ಕೊಡ್ಲಿ ಅಲ್ಲ, ವರದಿ ಕೊಡೋರ್ನ ಯಾರು ಬೇಡ ಅಂತ ಹೇಳ್ತಾರೆ. ವರದಿ ತಗೊಳ್ಬೇಕು, ತಗೊಳಕ್ ಅವರಿದ್ದಾರೆ, ಕೊಡಕ್ಕೆ ಇವರಿದ್ದಾರೆ.